ನಿನ್ನೆ ರಾತ್ರಿ ಅಂದ್ರೆ ನಿಮ್ಮ ಹೋರಾಟದ ನಂತರ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಚಿವರುಗಳು ನೀವೆಲ್ಲ ಸೇರಿದ್ರಿ ಸರ್, ಒಂದು ಡಿನ್ನರ್ ಮೀಟಿಂಗ್ ಅನ್ನೋ ರೀತಿಯಲ್ಲಿ ಏನ್ ಸರ್ ಅಂದ್ರೆ ಮುಂದಿನ ಹೋರಾಟ ಅಥವಾ ಹೊಸದಾಗಿ ರಾಜಭವನಕ್ಕೆ ಹೋದಾಗ ನಿಮ್ಗೆ ಏನಾದ್ರು ಬೇರೆ ವಿಚಾರಗಳು ಗೊತ್ತಾಯ್ತಾ? ನಾವು ಕೂದಿದ್ದು ನಮ್ದು ಕೆಲವು ನೋಟ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡೋದಿತ್ತು, ಕೆಲವು ವಿಚಾರಗಳನ್ನೆಲ್ಲ ಮುಂದಿನ ಈಗ ನಾವು ಮಹಾತ್ಮ ಗಾಂಧೀಜಿಯವರ 100 ವರ್ಷ ಅವರು ಅಧಿಕಾರ ತೆಗೆದುಕೊಂಡು 100 ವರ್ಷ ಆಗಿದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅದೇ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ನಮಗೆ ಹಾಕೊಟ್ಟಂಥ ಹೆಜ್ಜೆ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ಎಲ್ಲರೂ ಕೂಡ ಅವ್ರಿಗೆ ಗಮನಿಸಿದೆ. ಅವರ ಆದಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸಬೇಕು. ಸರ್ಕಾರದಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಪಕ್ಷದ ಕಾರ್ಯಕ್ರಮ ನಾನು ಹೋಗಿ ಪಕ್ಷದ ಕಚೇರಿಯಲ್ಲಿ ಮಾಡಿದ್ದೆ. ಸೊ ಅದಕ್ಕೆ ಒಂದು 15 ಜನ ಮಂತ್ರಿಗಳನ್ನೆಲ್ಲ ಕರೆಸಿ ಏನು ಮಾಡ್ಬೋದು, ಮಾಡ್ಬೋದು ಅಂತೇಳಿ ಒಂದು ವಾರದಲ್ಲಿ ನೀವೆಲ್ಲ ರಿಪೋರ್ಟ್ ಕೊಡಬೇಕು, ನಿಮ್ಮ ಅಭಿಪ್ರಾಯಗಳನ್ನು ಸಾರ್ವಜನಿಕರ ಹತ್ರ ಕಾರ್ಯಕರ್ತರ ಹತ್ರ ಎಲ್ಲ ಚರ್ಚೆ ಮಾಡಿಬಿಟ್ಟು ತಿಳಿಸ್ಬೇಕು ಅಂತೇಳಿ ಅವ್ರಿಗೆ ಸರ್ಕಾರದ ಮಂತ್ರಿಗಳಿಗೆ ನಾವು ತಿಳಿಸಿದ್ದೇವೆ. ಏನೇ ಪಕ್ಷದಲ್ಲೂ ಕೂಡ ಒಂದು ಕಮಿಟಿ ಮಾಡಿದ್ದೆ, ಅಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ. ಅವರು ಅನೇಕ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಂತ್ರಿಗಳಿಗೂ ಕೂಡ ತಿಳಿಸಿದ್ದೇವೆ. ಇದು ಪಾರ್ಟಿನೂ ಮಾಡ್ತದೆ, ಗೌರ್ಮೆಂಟು ಮಾಡ್ತದೆ. ಸರ್, ಜಸ್ಟಿಸ್ ಮೈಕಲ್ ಡಿ ಕುನ್ನಾ ಅವರು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸುಧಾಕರ್ ಅವರು ಇವಾಗ ಸವಾಲನ್ನು ಸ್ವೀಕರಿಸ್ತಾರೆ. ನನ್ನ ಜೀವವನ್ನು ಒತ್ತೆ ಇಟ್ಟು ನಾನು ಕೆಲಸ ಮಾಡಿದೆ, ಆದ್ರೆ ಇದನ್ನ ನಾನು ಎಂಜಾಯ್ ಮಾಡ್ತೀನಿ, ಈ ಸವಾಲನ್ನ ಮತ್ತೆ ಸ್ವೀಕರಿಸ್ತೀನಿ, ನೋಡೋಣ ಅವ್ರು ಏನ್ ಮಾಡ್ತಾರೆ, ನನ್ನ ಹೊಸ ಸಂಪ್ರದಾಯನ ಇದು ಅನ್ನುವಂಥ ಪ್ರಶ್ನೆ. ನೋಡಪ್ಪ, ನಾನು ಕುನ್ನಾ ಅವ್ರ ರಿಪೋರ್ಟು ಗೊತ್ತಿಲ್ಲ, ಸುಧಾಕರ್ ಮಾತು ನನಗೆ ಗೊತ್ತಿಲ್ಲ, ನನಗಿನ್ನ ಏನು ವಿಚಾರ ಗೊತ್ತಿಲ್ಲ. ನಾನು ಮಾಹಿತಿ ಏನಾದ್ರು ಬಂದ ಮೇಲೆ ನಮ್ಮ ಸರ್ಕಾರದಿಂದ ವಕ್ತಾರರಿದ್ದಾರೆ, ಅವ್ರು ಮಾತಾಡ್ತಾರೆ. ನನಗೆ ಹೆಚ್ಚಿಗೆ ಬಂದಾಗ ಬೇಕಾದ್ರೆ ನಾನು ಆ ವಿಚಾರನ ತಿಳ್ಕೊಂಡು ಮಾತಾಡ್ತೀನಿ. ಸರ್, ನಿನ್ನೆ ರಾಜಭವನ